ಸುರಾವತಿಯು ದೋದನ ಕಿಟಕಿ ಆದಮಯದಿ ಮಗನವಾದ ವಾದಧಾರಣೆಗಳಿಗೆ ದುಸ್ತಗೆ ನುಡಲನು ಲೇಸಾಗಿ ಸುಸಂಪದಿಯನು ಅವರ ಊರಿನಲ್ಲಿ ಮಾತ್ರವೇ ಗೌರವ, ವಿದ್ವಾಂಸರಿಗೆ ಹಾಗಲ್ಲ, ಹೋದಲ್ಲೆಲ್ಲ ಗೌರವ. ಹೌದಪ್ಪ. ಆದ್ದರಿಂದಲೇ ಘನವಿದ್ವಾಂಸನಾದಂತಹ ನನ್ನನ್ನು ಸುಶರ್ಮ ಬ್ರಾಹ್ಮಣರು ಅನ್ನೋ ಹಾಗೆ ಆದರಪೂರ್ವಕವಾಗಿ ಕರೆತಂದು ಉಪಚರಿಸ್ತಾರೆ. ಯೋಗ್ಯತಾವಂತರು ಎಲ್ಲಿ ಹೋದ್ರು ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತಾರೆ. ಅಲ್ಪಮತಿಗಳಿಗೆ ಏನೂ ಸಿಗುವುದಿಲ್ಲ. ಹಾಗೆಂದು ನನ್ನ ಜೀವನದಲ್ಲಿ ನಾನು ಮಾಡಬೇಕಾದ ಎಲ್ಲಾ ಸಾಧನೆಯನ್ನು ಮಾಡಿದ್ದೇನೆ. ದೇವತೆಗಳನ್ನು ಮೆಚ್ಚಿಸಲು ಸುಖವಾಗಿ, ರಾಜ್ಯದ ರಸನ ಏಳ್ಗೆಗಾಗಿ ನಿತ್ಯವೂ ಯಾಗಯಜನಾದಿಗಳನ್ನು ಮಾಡಿ ಆ ಮೂಲಕವಾಗಿ ದೇವತೆಗಳನ್ನು ಮೆಚ್ಚಿಸ್ತಾ ಇದ್ದೇನೆ. ಯಾವತ್ತು ದೇವತೆಗಳಿಗೆ ಕಷ್ಟ ಬರ್ತದೋ ಅಂತಹ ರಾಕ್ಷಸರು ನಿರ್ಮೂಲನವಾಗಿ ಹೋಗಬೇಕು ಅನ್ನುವ ಇಚ್ಛೆಯನ್ನಿಟ್ಟುಕೊಂಡವ ನಾನು. ಇದು ನನ್ನ ಜೀವನದ ಕ್ರಮ. ಹಾಗಂತ ನನ್ನ ಸಂಸಾರದ ಬಗ್ಗೆ ಯೋಚಿಸಿದ್ರೆ ಒಂದು ಕಡೆಯಲ್ಲಿ ಲಾಭ, ಒಂದು ಕಡೆಯಲ್ಲಿ ನಷ್ಟ. ಹೌದು, ನನಗೊಂದು ಹೆಂಡತಿ, ಒಬ್ಬಳೆ ಹೆಂಡತಿ ಸಾಕಪ್ಪ, ಅದು ಊರಿಗೇ ಸಾಕು. ಹೆಸರು ಶುಚಿ. ಸತ್ಯ ಹೇಳ್ತೇನೆ, ಒಳ್ಳೆ ಹೆಸರು ಒಳ್ಳೆದುಂಟು, ಹೆಸರು ಮಾತ್ರ ಒಳ್ಳೇದಿರುವುದು. ಯಾಕೆ? ದೇವ್ರಾಣೆ, ಅವಳನ್ನು ರಾತ್ರಿ ಎಲ್ಲಾದ್ರೂ ನೋಡಿದ್ರೆ ಮಕ್ಕಳು ಎದೆ ಹೊಡೆದು ಸತ್ತಾರೆ. ಅಂತಹ ಚಂದದ ಹುಡುಗಿ. ಹಲ್ಲು ನೋಡಿದ್ರೆ ಮಲ್ಲಿಗೆಯನ್ನು ಪೋಣಿಸಿಟ್ಟ ಹಾಗೆ ಅಂತ. ಇದು ಹಾಗಲ್ಲ, ಇದು ಹಾಗಲ್ಲ, ಬೀಜದ ಹಾಗೆ. ಅಯ್ಯೋ, ಹಾಗಿದ್ರೆ ಯಾಕೆ ಮದುವೆ ಆದಿ ಅಂತ ಕೇಳಬಹುದು ನೀವು. ನಾನು ನೋಡಿದ್ದಲ್ಲ, ಮತ್ತೆ ನಿಮ್ಮಂತ ಹಿರಿಯರು ನೋಡಿದ್ರು. ಹೌದಪ್ಪ, ನಮ್ಮ ಅಪ್ಪಯ್ಯ ಹೇಳಿದ್ರು, ಒಳ್ಳೆ ಹುಡುಗಿ ಮಗ, ನಿನ್ನ ಜೀವನದಲ್ಲಿ ಒಳ್ಳೆ ಶ್ರೇಯಸ್ಕರವಾಗ್ತದೆ, ಅವಳನ್ನು ಮದುವೆಯಾಗು. ತಂದೆಯ ಮಾತಿಗೆ ಎದುರಾಡ್ಲಿಕ್ಕೆ ಆಗ್ತದ, ಆದ್ದರಿಂದ ಮದುವೆ ಆದೆ. ಆದ್ರೆ ರೂಪ ಹಾಗಿದ್ರು ಕೂಡ ಗುಣದಲ್ಲಿ ಅಪರಂಜಿ, ಪುತ್ತಳಿ. ನನಗೆ ಹೇಗೆ ಬೇಕೋ ಹಾಗೆ ವ್ಯವಹರಿಸುತ್ತಾ ನಾನು ಮಾಡುವಂತಹ ಯಾಗ ಕರ್ಮಗಳಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸಿಕೊಡುತ್ತಾ ನನ್ನ ಶ್ರೇಯಸ್ಸಿಗಾಗಿ ದುಡಿಯೋಳು. ಆ ಮಟ್ಟಿನಲ್ಲಿ ನನಗೊಂದು ರೀತಿಯ ನೆಮ್ಮದಿ. ಮತ್ತೆ ರೂಪ ಎಲ್ಲ ಯಾಕೆ? ಕತ್ತಲಾದ ಮೇಲೆ ಯಾವ ರೂಪವೂ ಕಾಣುವುದಿಲ್ಲ, ಬೆಳಕಿನಲ್ಲೆಲ್ವ ಎಲ್ಲ ರೂಪ ಕಾಣುವುದು. ಹೆಂಡತಿ ಕಪ್ಪಿದ್ರೇನು ಬೆಳ್ಳಗಿದ್ರೇನು ಆಗಲಿ. ಹಾಗಂತ ಇವತ್ತು ಯಾಕೆ ಹೀಗಾಗ್ತಾ ಇದೆ ಅಂದ್ರೆ, ಬೆಳಗಾದ್ರೂ ನಿತ್ಯ ಕರ್ಮವನ್ನು ಮಾಡುವುದಕ್ಕೆ ಅವಳು ಹೇಳಲಿಲ್ಲ. ಶುಚಿ, ಶುಚಿ, ಇವರೇ ಮಹಾತಾಯಿ. ಎಂತ ಸಂಸ್ಕಾರ! 7 ಜನ್ಮದಲ್ಲಿ ತಪಸ್ಸು ಮಾಡಿದ್ರು ಯಾರಿಗಾದ್ರೂ ಇಂಥ ಹೆಂಡತಿ ಸಿಕ್ಕೀತ? ನನಗೆ ಸಿಕ್ಕಿದೆ. ಸ್ವಾಮಿ ನಮಸ್ಕಾರ. ಸ್ವಾಮಿ ನಮಸ್ಕಾರ. ಸ್ವಾಮಿ ಸ್ವಾಮಿ ವಂದಿಸಿಕೊಂಡಿದ್ದೇನೆ. ವಂದಿಸಿಕೊಂಡಿದ್ದಲ್ಲ, ವಂದಿಸಿಕೊಂಡಿದ್ದೇನೆ. ಅದೇ ಕೈ ಮುಗಿದ್ಯಾ ನೀನು? ಕಾಲು ಹಿಡಿದ್ಯಾ? ಇನ್ನೊಮ್ಮೆ ಹಿಡಿ. ಹೇಳು. ನಮ್ಮ ಜೊತೆ ಯಾವ ಊರಿನಲ್ಲಿ ಹೋದ್ರೂ ಸಿಗ್ಲಿಕ್ಕಿಲ್ಲ ಅಂತಹ ಜೊತೆ ನಮ್ಮದು. ಬೇಸರ ಇಲ್ಲ. ನೀವು ಹಾಕಿದ ಗೆಲೆಯಲ್ಲೇ ಬಂದೆ ನಾನು. ಗೆಲೆ? ಎಂತ ಗೆಲೆ? ನೀವು ಗೆಲೆ ಹಾಕಿಟ್ಟಿದ್ರೆ. ಹೆಂಗೆಲೆ? ಹೆಂಗೆಲೆ? ಅದಲ್ಲ, ಮತ್ತೆ ನೀವು ಹಾಕಿದ ಗೆಲೆಯಲ್ಲೇ. ಗೆರೆಯಲ್ಲಿ ಬಂದದ್ದು ನೀನು. ಇನ್ನು ಹಗ್ಗದ ಮೇಲೆ ಹೋಗು, ಆಯ್ತಾ? ಹೀಗೆ ನೀವು ಹಾಕಿದ ಗೆಲೆಯನ್ನು ದಾಟಬಾರದು. ಯಾಕೆ? ಪತಿಯೇ ಪರದೈವ. ಪದದೈವ ಅಲ್ಲ, ಪತಿಯೇ ಪರದೈವ. ಪತಿವಾಕ್ಯವೇ ವೇದವಾಕ್ಯ. ವೇದವಾಕ್ಯ ಅಲ್ಲ, ಪತಿವಾಕ್ಯವೇ ವೇದವಾಕ್ಯ. ದೇವರ ಮಾತೆ ಗಂಡನ ನಾಲಿಗೆಯಿಂದ ಬರ್ತದೆ. ಪತಿಯೇ ದೇವರಿಗೆ ಸಮಾನ. ದೇವತೆಗೆ ಎಂತ ದೇವತೆಗೆ?
ದೇವರಿಗೆ ಸಮ. ಅದೇ ಅದೇ. ಅದು ತೊಂದರೆ ಇಲ್ಲ, ನೀನು ತಪ್ಪಿ ಹೇಳುವುದಲ್ಲ, ನಿನ್ನ ನಾಲಿಗೆ ಹಾಗೆ ಮಾಡ್ತದೆ. ಏನು ಮಾಡುವ, ಜನ್ಮದಲ್ಲಿ ಪಡ್ಕೊಂಡು ಬಂದದ್ದಲ್ವಾ. ಪತಿಯ ಸೇವೆಯನ್ನು ಮಾಡಿದ್ದೆ ಏಳು ಜನ್ಮದ ಪೂರ್ವ ಜನ್ಮದ ಪುಣ್ಯದ ಫಲ. ಪತಿಯ ಸೇವೆಯನ್ನು ಮಾಡಿದ್ರೆ ಸೇವೆ ಮಾಡಿದ್ರೆ ಹಾ ಅಲ್ಲ, ತೇಪೆ ಹಾಕಿದ್ರೆ ಸೇವೆ ಮಾಡಿದ್ರೆ ಪೂರ್ವ ಜನ್ಮದ ಪುಣ್ಯದ ಫಲವು. ಪಲಾವ್ ಪಲಾವ್ ಅಲ್ಲ, ಕಡುಬು. ನನಗೆ ಬರ್ತದೆ ಅಂತ ಹೇಳಿ ನಿನಗೆ ಕಡುಬು ಬರ್ತದೆ ಬೇಕಾ? ಅದು ಮಾಡಿದ್ದೇನೆ ಒಳಗೆ. ಸ್ವಲ್ಪ ತಡವಾಗಿ ಎದ್ದು ಎಲ್ಲ ಪೂರೈಕೆ ಆಯ್ತು. ಕಾಲೆತ್ತು ಎಂತ ವಾಸನೆ ಬರೋದು? ನಾನಲ್ಲ ಮತ್ತೆ ನೀವು ತಿರುಗಾಟಕ್ಕೆ ಹೋದಾಗ ನಾನು ಹೋಗಿ ಸ್ನಾನ ಮುಗಿಸಿಕೊಂಡು ಬಂದದ್ದು. ನನಗಿಂತ ಮೊದಲು ನೀನು ಹೇಳಬೇಕೋ ಬೇಡವಾ? ನಾನು ಸ್ವಲ್ಪ ತಡ ಆಯ್ತು. ಸ್ನಾನ ಮಾಡಬೇಕೋ ಬೇಡವಾ? ಸ್ನಾನ ಮಾಡಿಲ್ಲ. ಸ್ನಾನ ಮಾಡ್ಲಿಲ್ಲ. ಮುಖಕ್ಕೆ ನೀರು ಹಾಕಿದ್ಯಾ? ಮುಖಕ್ಕೆ ನೀರು ಹಾಕಿ ಚಾಪೆಯಿಂದ ಎದ್ದುಕೊಂಡು ಬರುವುದೇ. ಮತ್ತೆ ಕೆಲಸ ಆಗ್ಬೇಕಲ್ಲ. ಎಂತ ಕೆಲಸ ಆಗುದು? ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಹಾಗೆ ಆಯ್ತಲ್ಲ. ಹೆಣ್ಣು ಮಕ್ಕಳು ಹೇಗಿರ್ಬೇಕು? ಹೆಣ್ಣು ಮಕ್ಕಳು ಶುದ್ಧವಾಗಿ ಇರ್ಬೇಕು. ಹಾ, ಗಂಡ ಏಳುವ ಮೊದಲು ಹೇಳ್ಬೇಕು, ಸ್ನಾನ ಮಾಡಬೇಕು, ಅಲ್ಲೂ ತಿಕ್ಕಬೇಕು. ಅಲ್ಲೂ ತಿಕ್ಕಬೇಕು. ಹೇಗೆ ತಿಕ್ಕಬೇಕು? ಗರ 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 ತಿಕ್ಕಬೇಕು. ಹಾ, ತಿಕ್ಕಬೇಕು. ನೋಡೋದಿಲ್ಲ, ಹಲ್ಲು ನೋಡುವ. ಅದು ತಿಕ್ಕಿದ್ರೂ ಸರಿಯಾಗುವ ಹಲ್ಲ. ಶುಚಿ ಶುಚಿ ಶುಚಿ. ಇದನ್ನು ಪ್ರಚಾರ ಹಲ್ಲಿನದ್ದು. ಇದನ್ನೇ ಹಾಕಿ ಉಜ್ಜಿ. ಅದು ಬೆಳ್ಳಗಾಗುತ್ತಿಲ್ಲ. ಬೇಡ, ಬೆಳ್ಳಗಾಗುದು ಬೇಡ, ಶುದ್ಧ ಬೇಕು. ಆಯ್ತಾ? ಏನು ಸ್ನಾನ ಮಾಡ್ಲಿಲ್ಲ? ತಡ ಆಯ್ತಲ್ಲ, ಅದಕ್ಕೆ ತಡ ಆದ್ರೆ ಸ್ನಾನ ಮಾಡ್ಲಿಕ್ಕಿಲ್ವ? ಬಾಕಿ ಕೆಲಸ ಆಗಬೇಕಲ್ಲ. ಬಾಕಿ ಕೆಲಸ ಆದ ಮೇಲೆ ಸ್ನಾನ ಮಾಡುವುದಾ? ಬಾಕಿ ಕೆಲಸ ಮಾಡದಿದ್ರು ಚಿಂತಿಲ್ಲ, ಸ್ನಾನ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಎಲ್ಲ ಶುದ್ಧಾಚಾರದಲ್ಲಿ ಇರ್ಬೇಕು. ಪತಿ ಸೇವೆ ಅಂತ ಹೇಳಿದ್ಯಲ್ಲ, ಏನು ಸೇವೆ ಮಾಡಿದ್ದೀನಿ ನೀನು? ಯಾವ ಸೇವೆ ಆಗ್ಬೇಕು? ಗಂಡ ಸೇವೆ. ಗಂಡ ಸೇವೆ ಗಂಡ ಸೇವೆ ಅಲ್ಲ, ಧಕ್ಕೆ ಬಲಿ. ನಿಮ್ಗೆ ಕೈ ಕಾಲು ಸರಿ ಇಲ್ಲಲ್ಲ? ಕೈ ಕಾಲು ಯಾರು ಹೇಳಿದ್ದು ಸರಿ ಇಲ್ಲ ಅಂತ? ಸರಿ ಇಲ್ಲ ಅಂತ ಯಾರು ಹೇಳಿದ್ದು? ನೋವಾಗ್ತದೆ, ವಯಸ್ಸಾಯ್ತಲ್ಲ ಇನ್ನು. ಹಾಗೆ ಹೊರಗೆ ಹೋಗಿ ಎಲ್ಲ ಬರುವಾಗ ಕಾಲೊತ್ತಬೇಕು. ಈ ಕಾಲೊತ್ತು. ಹೆಂಡತಿ ಅಂದ್ರೆ ಹಾಗೆ. ಹೆಂಡತಿಯನ್ನು ಹಾಗೆ ನಡೆಸಿಕೊಳ್ಳಬೇಕು. ಎಂತಕ್ಕೆ ಎಂತದ್ದು ಗೊತ್ತು? ಈ ಶುಚಿ 2-3 ದಿವಸ ಆಯ್ತು. 2 ತೋಳುಗಳು ಜುಮ್ 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 ಆಗು. ಚುಮ್ಮು ಚುಮ್ಮು ಅಲ್ಲ, ಜುಮ್ 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 ಆಗು. ಒಮ್ಮೆ ಒತ್ತು, ಹೆಂಡತಿಯಲ್ಲಿ ಒತ್ತಿಸಬೇಕು. ಭಾಗ್ಯ ಅದು. ಹೆಣ್ಣು ಮುಟ್ಟಿದ್ರೆ ಮಾತ್ರ ನೋವು ಓಡುವುದು, ಗಂಡಸರು ಮುಟ್ಟಿದ್ರೆ ಹೋಗುವುದಿಲ್ಲ. ಈ ಕಡೆ ಸಾಕ. ನೋವು ಹೋಯ್ತಾ? ನೀನು ಯಾವ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಿತ್ತು ನನಗೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಗಾಳಿ ಹಾಕು. ಅದೇ ತೊಳಿಯದ ಬಟ್ಟೆ. ಆ ಬಟ್ಟೆಯಲ್ಲಿ ಎಷ್ಟು ದಿವಸ ಆಯ್ತು ಇದನ್ನು ತೊಳಿಯದೆ. ಅದು ಒಳ್ಳೆ ಗಾಳಿ. ಅದು ಎಂತ ಗಾಳಿ? ತುಂಬಾ ದಿನದ ಗಾಳಿ. ಕುಡಿಲಿಕ್ಕೆ ನೀರು. ಎಂತದು 7-8 ಅದು ನೀರಿದೆ ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ. ಇದೆಂತಕ್ಕೆ? ಕುದಿಲಿಕ್ಕೆ ಒಲೆ ಮೇಲೆ ಇಡಬೇಕು. ಕುದಿಲಿಕ್ಕೆ ಮಾರ ಕುಡಿಲಿಕ್ಕೆ ಕೊಡು. ಲೋಟವೇ ತರಲಿ. ಹೋಗು.
ಹೋಗು ಎರಡು ಕೈ ಅದರಲ್ಲಿ ಒಂದು ಮನೋರಂಜನೆ ಉಂಟು. ಹೆಂಡತಿಯನ್ನು ಹೀಗೆಲ್ಲ ದುಡಿಸಬೇಕು, ಆಗ ನಮಗೆ ಹಾಗೆ ಉಂಟು. ಹೆಂಡತಿ ಕೈಯಲ್ಲಿ ಕುಡಿಸಬೇಕು. ನೀನೇ ಕುಡಿಸು. ಮೂಗಿಗೆ ರೀತಿ ಬಾಯಿಯಲ್ಲಿ ಇರುವುದು, ಬಾಯಿ ಕೆಳಗೆ ಇರುವುದು, ಮತ್ತೆ ಮೂಗಿಗೆ ಇರ್ತದೆ. ಮೇಲಿಂದ ಕೆಳಗೆ ಬರ್ತಾನಲ್ಲ, ಮೇಲೆ ಹಾಕಿದ್ದೆ ಕೆಳಗೆ ಬಾಯಿಗೆ ಬರ್ತಾನಲ್ಲ, ಅದು ಬಾಯಿಗೆ ಹಾಕಿದ್ರೆ ಒಳಗೆ ಹೋಗುವುದಿಲ್ಲ. ಅದೊಂದು ಕ್ರಮ ಉಂಟ. ಸಾಲಿಗೆ ಕೊಟ್ರೆ ಬಂದಿಯ ದೋಷರಗಿನ ಆವರಿಸಲು ರಾಜಧಾರಣೆಯ ಗೈಯ ದುಸ್ಸಹ ಒಡಲನ್ನು ಲೇಸಾಗಿ ಆವರಿಸಿದನು. ಮಾಡಿ ತಂತಾನ ಬಿಟ್ಟವನೇ, ಮರ್ಯಾದೆ ತತ್ತವನೇ, ಸ್ವಲ್ಪ ಒಳಗೆ ಹೋಗಿ ಕೊಟ್ಟು ಹೊಡಿತೇನೆ ಮಗನ್ನೇ. ಇದೇ ಕಾರಣ ಅಂತ ಎಲಿಬೇಕಾ? ನಾನ್ಯಾರು? ಹೆಂಡತಿ ಅಂದ್ರೆ ತೊಟ್ಟು ಮೇಲೆ ಬಿಟ್ಟು ಹೆಂಡತಿ ಯಾರಿಗೆ ಹೆಂಡತಿ ಅಂತ ಹೇಳ್ತೀಯ? ಅಲ್ಲ, ನಿನಗೇನಾಯ್ತು? ನೀನು ನನ್ನ ಮಂದಿಗೆ ಬೆಂಕಿ ಬೀಳ್ಲಿಕ್ಕೆ ದೇವೆ ಬೇಕಾ? ಯಾವ ದೇವೆ ಬೇಕು ಹೇಳು? ಕಾಲಂತಿದ್ದು ಸಾಕು. ಕಾಲತ್ತಿದ್ದು ನೀನೇನು ಹೀಗೆ? ನಿನ್ನ ಕೈ ಮುಗಿತೇನೆ. ನನ್ನ ಕುಟುಂಬದ ದೈವರು. ಅಯ್ಯೋ 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 ದೇವೆ ಬೇಕಂತೆ. ದೇವೆ ಹೇಳು, ನನ್ನ ಸೇವೆ ಮಾಡು. ಇಲ್ಲ, ಕ್ರಮ ಇಲ್ಲ. ಸೇವೆ ಮಾಡುವ ಕ್ರಮ ಇಲ್ಲ. ಸೇವೆ ಮಾಡ್ಬೇಕಷ್ಟೇ. ಈ ಕುಟುಂಬದ ದೈವಗಳಿಗೆ ಸತಿ ಅರ್ಥ ಪತಿ, ಪತಿ ಅರ್ಥ ಸತಿ ಅಂತ ಅವಳಿಗೆ ಅಧಿಕಾರ ಉಂಟಲ್ಲ, ಅಲ್ವಾ? ಸೇವೆ ಮಾಡ್ಬೋದು, ಯಾರು ನೋಡದಿರುವಾಗ ಸೇವೆ ಮಾಡ್ಬೋದು. ಇಲ್ಲದು ಹೊಡಿತಾಳೆ. ಯಾರು ಹೊಡೆದ್ದೇನ? ಯಾರು ಹೊಡೆದದ್ದು? ನೀನು ಹೊಡೆದದ್ದು. ಯಾವಾಗ? ನನಗೆ ಈಗ ಬೇಕಾ ಸೇವೆ? ಮಾಡು ಸೇವೆ. ಗಂಡವತ್ತ ದೊಡ್ಡ ಬ್ರಹ್ಮರಕ್ಕಸನ ಕೈ. ಹೆಂಡತಿ ಕೈ. ಯಾರು ಹೆಂಡತಿ? ಯಾರ ಸೊತ್ತ ಮೇಲೆ ಆಗ್ತೇ ಮಗನೇ. ಗಂಡನಲ್ಲಿ ಕಾಲು ಹಿಡಿಸಬಾರದು. ಮತ್ತೆ ಮತ್ತೆ ಗಂಡ ಅಂತ ನಿನ್ನ ಗಂಡ ತುಳಿದಾಗೆ ತುಳಿತೇನೆ ಮಗನೇ. ಕೊಟ್ಟ ಕಾಲ ಒಂದು ಹಾಡೇಳ ನನ್ನ ಸ್ವರ ನನ್ನ ಮನೆಯ ನಾಯಿಗೆ ಕೇಳಿದ್ದಾರೆ, ಮನುಷ್ಯರು ಕೇಳಿದ್ದಾರೆ. ನಾನ್ ಕೇಳ್ತೇನೆ, ಹೇಳ. ಹೊಡಿತೇನೆ, ಕೊಲ್ತೇನೆ ನಿನ್ನ. ಒಳಗೆ ಮಾಡ್ಬಾ.